ಈ ಭೂಮಿಯ ಮೇಲಿರುವ ಅತ್ಯಂತ ಬುದ್ಧಿವಂತ ಜೀವಿ ಮನುಷ್ಯ ಹಾಗಂತ ನಮಗ್ ನಾವೇ ಹೇಳ್ಕೊತಿದೀವಿ. ಹಾಗಿದ್ರೆ ಈ ಬುದ್ಧಿವಂತ ಜೀವಿಗಳು ಅಂದ್ರೆ ಮನುಷ್ಯರಲ್ಲ ಈ ಭೂಮಿಯ ಮೇಲಿಂದ ಸಡನ್ ಆಗಿ ಮಾಯವಾದ್ರೆ ಏನಾಗುತ್ತೆ? ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯವಿಲ್ಲ ಅಂತ ನಮಗೂ ಗೊತ್ತು. ಆದ್ರೂ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರು ಸಡನ್ ಆಗಿ ಮಾಯವಾಗಿ ಹೋದ್ರೆ ಏನಾಗುತ್ತೆ? ಈ ಭೂಮಿಯ ಮೇಲೆ ಏನೆಲ್ಲ ಅನಾಹುತಗಳು ನಡೆಯುತ್ತೆ? ಮನುಷ್ಯರೇ ಇಲ್ಲದ ಒಂದು ಪ್ರಪಂಚವನ್ನ ಈಗ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಪ್ರೆಸೆಂಟ್ ಭೂಮಿಯ ಮೇಲೆ 8.2 ಬಿಲಿಯನ್ ಜನ ಇದ್ದಾರೆ. ಈ ಮನುಷ್ಯರೆಲ್ಲ ಮಾಯವಾದ ತಕ್ಷಣ ಆಕಾಶದಲ್ಲಿ ಹಾರುತ್ತಿರುವ ವಿಮಾನಗಳೆಲ್ಲ ನೆಲದ ಮೇಲೆ ಬಿದ್ದು ಕ್ರಾಶ್ ಆಗ್ತವೆ. ರಸ್ತೆ ಮೇಲೆ ಚಲಿಸ್ತಾ ಇರುವಂತಹ ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತವೆ. ಮನುಷ್ಯರು ಮಾಯವಾದ ಕೆಲವು ಗಂಟೆಗಳ ಅಥವಾ ದಿನಗಳ ನಂತರ ಭೂಮಿಯ ಮೇಲಿರುವ ಎಲೆಕ್ಟ್ರಿಸಿಟಿ ಕಟ್ ಆಗುತ್ತೆ. ಸೂರ್ಯನ ಬೆಳಕು ಬೀಳದ ಪ್ರದೇಶವೆಲ್ಲ ಕತ್ತಲು ಆವರಿಸುತ್ತೆ. ಯಾಕಂದ್ರೆ ಮನುಷ್ಯರು ಮಾಯವಾದ್ರೆ ಕಲ್ಲಿದ್ದಲಿನಿಂದ ನಡೆಯುವ ಎಲ್ಲಾ ಪವರ್ ಪ್ಲಾಂಟ್ಸ್ ಶಟ್ ಡೌನ್ ಆಗ್ತವೆ. ಆದ್ರೆ ಸೋಲಾರ್ ಪ್ಯಾನೆಲ್ಸ್ ಹಾಗೂ ವಿಂಡ್ ಟರ್ಬೈನ್ಸ್ ಗಳಿಂದ ಕೆಲವು ಪ್ರದೇಶಗಳಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಇರುತ್ತೆ. ಅದು ಕೂಡ ಕೆಲವು ತಿಂಗಳುಗಳ ಕಾಲ ಇಲ್ಲ ವರ್ಷಗಳ ನಂತರ ಅವು ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ. ಆಟೋಮೆಟಿಕ್ ಸೇಫ್ ಮಾಡಿರುವಂತಹ ಕೆಲವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಮನುಷ್ಯರು ಇಲ್ಲದೇ ಇದ್ರೂ ಕೂಡ ಸೇಫ್ ಆಗಿ ಶಟ್ ಡೌನ್ ಆಗ್ತವೆ. ನಾವು ತುಂಬಾ ಪ್ರಾಣಿ ಪಕ್ಷಿಗಳನ್ನ ಮನೆಯಲ್ಲಿ, ಫಾರ್ಮ್ ನಲ್ಲಿ ಹಾಗೂ ಜೂನ್ ನಲ್ಲಿ ಕೂಡ ಸಾಕಿದೀವಿ. ನಾವು ಇಲ್ಲದೆ ಇರೋದ್ರಿಂದ ಒಂದೇ ವಾರದಲ್ಲಿ ಕೆಲವು ಜೀವಿಗಳು ಹಸುವಿನಿಂದ ಸತ್ತು ಹೋಗ್ತವೆ. ಉಳಿದ ಜೀವಿಗಳು ಮನೆ ಹಾಗೂ ಜೂನಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತವೆ. ಮನುಷ್ಯ ಸಾಕಿರುವ ಪ್ರಾಣಿಗಳಲ್ಲಿ ಸರ್ವೈವಲ್ ಸ್ಕಿಲ್ಸ್ ಅನ್ನೋದು ಇರೋದಿಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಅವುಗಳನ್ನ ಬಂಧಿಸಿ ಇಟ್ಟಿದ್ರಿಂದ ಅವುಗಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಇಲ್ಲಿ ಮನುಷ್ಯ ಸಾಕಿದ್ದ ಮಾಂಸಾಹಾರಿ ಪ್ರಾಣಿಗಳಿಗೆ ಬೇಟೆಯಾಡಿ ತಿನ್ನುವ ಒಳ್ಳೆ ಸ್ಕಿಲ್ಸ್ ಅನ್ನೋದು ಇರೋದಿಲ್ಲ. ಇದರಿಂದ ಬೇಕಾದಷ್ಟು ಆಹಾರ ಸಿಗದೆ ನಿಧಾನವಾಗಿ ಹಸುವಿನಿಂದ ಅವು ಸತ್ತು ಹೋಗ್ತವೆ. ಅದೇ ರೀತಿಯಲ್ಲಿ ಸಸ್ಯಾಹಾರಿ ಪ್ರಾಣಿಗಳಿಗೆ ಅವುಗಳನ್ನ ಬೇಟೆಯಾಡುವಂತಹ ಪ್ರಾಣಿಗಳಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವ ಸ್ಕಿಲ್ಸ್ ಅನ್ನೋದು ಇರೋದಿಲ್ಲ. ಇದರಿಂದ ಇವುಗಳನ್ನ ತುಂಬಾನೇ ಸುಲಭವಾಗಿ ಹೊರಗಡೆ ಕಾಡಿನಲ್ಲಿರುವ ಪ್ರಾಣಿಗಳು ಬೇಟೆಯಾಡ್ತವೆ. ಈ ಕಾರಣದಿಂದ ಚಿಕ್ಕಪುಟ್ಟ ಜೀವರಾಶಿಗಳು ನಾಶವಾಗುವ ಸಾಧ್ಯತೆ ಇದೆ. ಹೇಗೂ ಕರೆಂಟ್ ಇರೋದಿಲ್ಲ. ಇದರಿಂದ ಮನೆಯಲ್ಲಿ ಮತ್ತು ಶಾಪಿಂಗ್ ಮಾಲ್ ಗಳಲ್ಲಿರುವ ಆಹಾರ ಕೊಳೆತು ಹೋಗುತ್ತೆ. ಕೆಲವು ವಾರಗಳ ನಂತರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಲ್ಲಿರುವ ಕೂಲಿಂಗ್ ವಾಟರ್ ಎಲ್ಲ ಆವಿಯಾಗುತ್ತೆ. ಇದರಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಲ್ಲಿರುವ ಫ್ಯೂಲ್ ರಾಡ್ಸ್ ತುಂಬಾನೇ ಬಿಸಿ ಆಗುತ್ತೆ. ಇದರಿಂದ ಏನಾಗುತ್ತಂದ್ರೆ 1986ರಲ್ಲಿ ಚರ್ನೋಬಲ್ ನಲ್ಲಿ ನಡೆದ ನ್ಯೂಕ್ಲಿಯರ್ ಬ್ಲಾಸ್ಟ್ ಗಿಂತ 10 ರಿಂದ 100 ಪಟ್ಟು ಪವರ್ಫುಲ್ ಆದ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗ್ತವೆ. ಬ್ಲಾಸ್ಟ್ ಆಗಿರುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನಿಂದ ಕೆಲವು ನೂರಾರು ಕಿಲೋಮೀಟರ್ ವರೆಗೂ ಹೈ ರೇಡಿಯೇಷನ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಕೆಲವು ಸಾವಿರಾರು ವರ್ಷಗಳ ಕಾಲ ಆ ರೇಡಿಯೇಷನ್ ಹಾಗೆ ಇರುತ್ತೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ಹತ್ತಿರದಲ್ಲಿ ಜೀವಿಸುವ ಪ್ರಾಣಿ ಪಕ್ಷಿಗಳಿಗೆ ತುಂಬಾನೇ ಅಪಾಯಕಾರಿ. ಕೆಲವು ತಿಂಗಳುಗಳ ನಂತರ ಕಾಡಿನಲ್ಲಿರುವ ಪ್ರಾಣಿಗಳು ನಗರಗಳಲ್ಲಿ ಕೂಡ ಸ್ವತಂತ್ರವಾಗಿ ಜೀವಿಸ್ತವೆ. ಕೆಲವು ತಿಂಗಳಿಂದ ವರ್ಷಗಳ ನಂತರ ರಸ್ತೆಯ ಮೇಲೆಲ್ಲ ಹುಲ್ಲು ಮತ್ತು ಇತರೆ ಸಸ್ಯಗಳು ಬೆಳಿತವೆ. ಅಷ್ಟೇ ಅಲ್ಲ, ಮನೆ ಅಥವಾ ಇತರೆ ಕಾಂಕ್ರೀಟ್ ಕಟ್ಟಡಗಳ ಮೇಲೆ ಗಿಡ ಮರಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಪ್ರಸ್ತುತ ಹಲವಾರು ಪ್ರಾಣಿಗಳ ನಿವಾಸವನ್ನ ನಾವು ಆಕ್ರಮಿಸಿಕೊಂಡಿದ್ದೇವೆ ಹಾಗೂ ಪ್ರತಿದಿನ ತುಂಬಾ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡ್ತಿದೀವಿ. ಅಷ್ಟೇ ಅಲ್ಲ, ವಿಮಾನದ ಇಂಜಿನ್ ಗೆ ಸಿಕ್ಕಿಬಿದ್ದು ಪ್ರತಿದಿನ ನೂರಾರು ಪಕ್ಷಿಗಳು ಸತ್ತು ಹೋಗ್ತಾ ಇವೆ. ಭೂಮಿಯ ಮೇಲೆ ಮನುಷ್ಯರೆಲ್ಲ ಇಲ್ಲ ಅಂದ್ರೆ ಎಷ್ಟೋ ಜೀವರಾಶಿಗಳ ಪಾಪ್ಯುಲೇಷನ್ ಅನ್ನೋದು ದಿನೇ ದಿನೇ ಜಾಸ್ತಿ ಆಗುತ್ತೆ. ಸಿಡಿಲು ಬೀಳುವುದರಿಂದ, ಕಾಡ್ಗಿಚ್ಚಿನಿಂದ ಇಲ್ಲ ಇತರೆ ಕಾರಣಗಳಿಂದ ಕಾಡಿಗೆ ಬೆಂಕಿ ಅಂಟಿಕೊಂಡ್ರೆ ಅದನ್ನ ಆರಿಸೋಕೆ ಮನುಷ್ಯರು ಇರೋದಿಲ್ಲ. ಇದರಿಂದ ಆ ಬೆಂಕಿ ತುಂಬಾನೇ ದೂರದವರೆಗೂ ಸ್ಪ್ರೆಡ್ ಆಗುತ್ತೆ. ಭೂಮಿಯ ಮೇಲೆ ಬದಲಾಗುವ ವಾತಾವರಣದಿಂದ ಆ ಬೆಂಕಿ ನಿಧಾನವಾಗಿ ಹಾರಿ ಹೋಗುತ್ತೆ. ಕೆಲವು ವರ್ಷಗಳ ನಂತರ ಇಡೀ ಭೂಮಿಯೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಯಾವುದೇ ವೆಹಿಕಲ್ಸ್ ಹಾಗೂ ಫ್ಯಾಕ್ಟರಿಗಳಿಂದ ವಿಷಪೂರಿತವಾದ ಗಾಳಿ ಬಿಡುಗಡೆ ಆಗೋದಿಲ್ಲ. ಇದರಿಂದ ಭೂಮಿಯ ಮೇಲಿರುವ ಗಾಳಿ ತುಂಬಾನೇ ಕ್ಲೀನ್ ಆಗಿರುತ್ತೆ. ಮರುಭೂಮಿಯ ಹತ್ತಿರದಲ್ಲಿರುವ ನಗರಗಳೆಲ್ಲ ಮರಳಿನಿಂದ ಮುಳುಗೋಗುತ್ತೆ. ಲೋ ಅರ್ತ್ ಆರ್ಬಿಟ್ ನಲ್ಲಿ ಸುತ್ತುತ್ತಿರುವ ಸ್ಯಾಟಲೈಟ್ಸ್ ಭೂಮಿಯ ವಾತಾವರಣದಲ್ಲಿರುವ ಡ್ರ್ಯಾಗ್ ಫೋರ್ಸ್ ನ ಕಾರಣದಿಂದ ನಿಧಾನವಾಗಿ ಅವು ಭೂಮಿಯ ಕಡೆ ಎಳೆಯಲ್ಪಡ್ತವೆ. 100 ವರ್ಷಗಳ ನಂತರ ಲೋ ಆರ್ಬಿಟ್ ನಲ್ಲಿ ಸುತ್ತುತ್ತಾ ಇರುವ ಸ್ಯಾಟಲೈಟ್ಸ್ ಭೂಮಿಯ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. 200 ವರ್ಷಗಳ ನಂತರ ಎಲ್ಲಾ ಕಾಂಕ್ರೀಟ್ ಕಟ್ಟಡಗಳಲ್ಲಿ ಬಿರುಕು ಬರೋದು ಹಾಗೂ ಮುರಿದು ಹೋಗೋದು ಆಗುತ್ತೆ. ಮನುಷ್ಯರ ಮೇಂಟೆನೆನ್ಸ್ ಇಲ್ಲದೆ ನದಿ ಮತ್ತು ಸಮುದ್ರ ತೀರದಲ್ಲಿರುವ ನಗರಗಳು ನೀರಿನಲ್ಲಿ ಮುಳುಗೋಗ್ತವೆ. ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ಸ್ ಮೇಲೆ ಸಿಡಿಲು ಬೀಳುವುದರಿಂದ ಕೆಲವು ತಿಂಗಳುಗಳ ಕಾಲ ಬೆಂಕಿ ಹುರಿಯುತ್ತಲೇ ಇರುತ್ತೆ ಹಾಗೂ ಭೂಮಿಯ ಮೇಲಿರುವ ಎಲ್ಲಾ ತರಹದ ಮೆಟಲ್ಸ್ ತುಕ್ಕು ಹಿಡಿಯುತ್ತೆ. ಇದರಿಂದ ಮೆಟಲ್ಸ್ ನ ಜೊತೆಗೆ ಅಂಟಿಕೊಂಡಿರುವ ಈ ಗ್ಲಾಸಸ್ ಕೂಡ ಹೊಡೆದು ಹೋಗ್ತವೆ. 400 ವರ್ಷಗಳ ನಂತರ ಮನುಷ್ಯರು ಮರದಿಂದ ತಯಾರಿ ಮಾಡಿರುವ ವಸ್ತುಗಳೆಲ್ಲ ಗೆದ್ದಲು ಹುಳುಗಳು ತಿಂದು ಮುಗಿಸಿರ್ತವೆ. ಜೊತೆಗೆ ಡ್ಯಾಮ್ಸ್ ಏನಾದ್ರೂ ಕ್ರ್ಯಾಕ್ ಬಂದ್ರೆ ಅದನ್ನ ರಿಪೇರಿ ಮಾಡೋರು ಯಾರು ಇರೋದಿಲ್ಲ. ಇದರಿಂದ ಡ್ಯಾಮ್ಸ್ ಎಲ್ಲ ಹೊಡೆದು ಹೋಗ್ತವೆ. ಇದರಿಂದ ತುಂಬಾ ಪ್ರದೇಶ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. 700 ವರ್ಷಗಳ ನಂತರ ಭೂಮಿಯ ಮೇಲಿರುವ ಎಲ್ಲಾ ವಾಹನಗಳು ಗುರುತಿಸೋಕೆ ಆಗದಷ್ಟು ತುಕ್ಕು ಹಿಡಿದು ಈ ವಾತಾವರಣದಲ್ಲಿ ಬೆರೆತು ಹೋಗಿರ್ತವೆ. ಆದ್ರೆ ಸಿಂಥೆಟಿಕ್ ರಬ್ಬರ್ ಹಾಗೂ ಪ್ಲಾಸ್ಟಿಕ್ ನಂತಹ ಮಾನವ ತಯಾರಿ ಮಾಡಿರುವ ವಸ್ತುಗಳು 100 ರಿಂದ 1000
ವರ್ಷಗಳ ಕಾಲ ಏನು ಆಗದೆ ಹಾಗೆ ಇರ್ತವೆ. ಡಿವಿಡಿಸ್ ಹಾಗೂ ಕಂಪ್ಯೂಟರ್ ನಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಲಸಕ್ಕೆ ಬರದ ಕಸವಾಗಿ ಬದಲಾಗುತ್ತೆ. ನಾವು ತೆಗೆದ ಫೋಟೋಸ್ ಎಲ್ಲ ಭೂಮಿಯಲ್ಲಿ ಡಿಕಂಪೋಸ್ ಆಗುತ್ತೆ. ಹೇಗಿದ್ರು ಸ್ಟೀಲ್ ತುಕ್ಕು ಹಿಡಿಯುತ್ತೆ ಅಲ್ವಾ? ಅಂದ್ರೆ ಸ್ಟೀಲ್ ಇಂದ ನಿರ್ಮಾಣ ಮಾಡಿರುವ ಸೇತುವೆಗಳೆಲ್ಲ ಕೊಲ್ಯಾಪ್ಸ್ ಆಗಿ ಹೋಗ್ತವೆ. ಭೂಮಿಯ ಮೇಲೆ ಮನುಷ್ಯ ಕಟ್ಟಿರುವ ಕೆಲವು ಸ್ಕೈ ಸ್ಕ್ಯಾಪರ್ಸ್ ಗಳು ವರ್ಟಿಕಲ್ ಎಕೋಸಿಸ್ಟಮ್ ಆಗಿ ಬದಲಾಗ್ತವೆ. ಇದರಿಂದ ಎಷ್ಟೋ ಚಿಕ್ಕ ಪುಟ್ಟ ಜೀವಿಗಳಿಗೆ ಅವು ಮನೆಯಾಗಿ ಬದಲಾಗುತ್ತೆ. ಮನುಷ್ಯರು ನಾಶವಾಗಿ ಹೋದ್ಮೇಲೆ ಕೆಲವು ಪ್ರಾಣಿಗಳು ತುಂಬಾನೇ ಕ್ರೂರವಾಗಿ ಬದಲಾಗ್ತವೆ. ಪ್ರಸ್ತುತ ನಾವು ಸಮುದ್ರವನ್ನ ತುಂಬಾನೇ ಕಲುಷಿತ ಮಾಡಿದ್ದೀವಿ. 1000 ವರ್ಷಗಳ ನಂತರ ಆ ಕಲುಷಿತವಾಗಿರುವ ಸಮುದ್ರಗಳೆಲ್ಲ ತುಂಬಾನೇ ಕ್ಲೀನ್ ಆಗ್ತವೆ. ಸಮುದ್ರದಲ್ಲಿ ಮರೈನ್ ಪಾಪ್ಯುಲೇಷನ್ ತುಂಬಾನೇ ಹೆಚ್ಚಾಗುತ್ತೆ. ಇದರಿಂದ ಸಮುದ್ರದ ಫುಡ್ ಚೈನ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಅದೇ ಸಮಯದಲ್ಲಿ ಭೂಮಿಯ ಒಳಗಡೆ ನಾವು ನಿರ್ಮಿಸಿರುವ ಟನಲ್ಸ್ ಹಾಗೂ ಸಬ್ವೇಸ್ ಎಲ್ಲ ಕೊಲ್ಯಾಪ್ಸ್ ಆಗ್ತವೆ. 1200 ವರ್ಷಗಳ ನಂತರ ಈಫಿಲ್ ಟವರ್ ನಂತಹ ಐರನ್ ಸ್ಟ್ರಕ್ಚರ್ ಗಳು ತುಂಬಾನೇ ತುಕ್ಕು ಹಿಡಿದು ಬಲವಾದ ಗಾಳಿ ಬೀಸಿದಾಗ ನೆಲಕ್ಕೆ ಅಪ್ಪಳಿಸ್ತವೆ. ಜೊತೆಗೆ ಸ್ಟೀಲ್ ಮತ್ತು ಗ್ಲಾಸ್ ನಿಂದ ಕಟ್ಟಿರುವ ಈ ಸ್ಕೈ ಸ್ಕ್ಯಾಪರ್ಸ್ ಕೂಡ ಬಿದ್ದು ಹೋಗಿರ್ತವೆ. 1400 ವರ್ಷಗಳ ನಂತರ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಬುರ್ಜ್ ಖಲೀಫಾದಂತಹ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಕಾಂಕ್ರೀಟ್ ವೀಕ್ ಆಗಿ ಕೆಳಗಡೆ ಬಿದ್ದು ಹೋಗ್ತವೆ. 2000 ವರ್ಷಗಳ ನಂತರ ಆಲ್ಮೋಸ್ಟ್ ಮನುಷ್ಯ ತಯಾರಿ ಮಾಡಿರುವ ಎಲ್ಲಾ ಕಟ್ಟಡಗಳು ಬಿದ್ದು ಹೋಗಿರ್ತವೆ. 2500 ವರ್ಷಗಳ ನಂತರ ಮನುಷ್ಯ ತಯಾರಿ ಮಾಡಿರುವ ಕಟ್ಟಡಗಳ ಗುರುತುಗಳು ಕೂಡ ಕಂಡು ಬರೋದಿಲ್ಲ. ಅಂದ್ರೆ ಈ ಪ್ರಕೃತಿಯಲ್ಲಿ ಅವೆಲ್ಲ ವಿಲೀನವಾಗಿರ್ತವೆ. ಈ ರೀತಿಯಲ್ಲಿ ಎಲ್ಲಾದ್ರ ಮೇಲೆ ಮಣ್ಣು ಮುಚ್ಚಿಕೊಂಡು ಅವುಗಳ ಮೇಲೆ ಗಿಡ ಮರಗಳು ಬೆಳೆಯೋದಕ್ಕೆ ಶುರುವಾಗಿರುತ್ತೆ. ನಾವು ಕಟ್ಟಿರುವ ಎಷ್ಟೋ ನಗರಗಳು ದಟ್ಟವಾದ ಅರಣ್ಯವಾಗಿ ಬದಲಾಗಿರುತ್ತೆ. 10,000 ವರ್ಷಗಳ ನಂತರ ಭೂಮಿಯ ಮೇಲೆ ಆಧುನಿಕ ಮಾನವ ಜಾತಿ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಕೂಡ ಕಾಣುವುದಿಲ್ಲ. ಭೂಮಿಯೆಲ್ಲ ದಟ್ಟವಾದ ಕಾಡುಗಳಿಂದ, ಮರುಭೂಮಿಗಳಿಂದ ಹಾಗೂ ಸಮುದ್ರಗಳಿಂದ ತುಂಬಾನೇ ಸುಂದರವಾಗಿರುತ್ತೆ ಈ ಭೂಮಿ. ಅಂದ್ರೆ ಬುದ್ಧಿವಂತ ನಾಗರಿಕತೆ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಇರೋದಿಲ್ಲ. ಆದ್ರೆ 0.1% ಅಷ್ಟು ಸಾಕ್ಷಿಗಳು ಭೂಮಿಯ ಮೇಲೆ ಕಂಡು ಬರಬಹುದು. ಹೌದು, 10,000 ವರ್ಷಗಳ ನಂತರ ಕೂಡ ಭೂಮಿಯ ಮೇಲೆ ಮನುಷ್ಯರು ಇದ್ದರು ಅಂತ ಹೇಳುವ ಕೆಲವು ಸಾಕ್ಷಿಗಳು ಕಂಡು ಬರುವ ಸಾಧ್ಯತೆ ಅಂತೂ ಇದೆ. ಉದಾಹರಣೆಗೆ ಗೇಟ್ ವಾಲ್ ಆಫ್ ಚೈನಾ ಪೂರ್ತಿಯಾಗಿ ಬೆಟ್ಟಗಳಲ್ಲಿ ಬೆರೆತು ಹೋಗುತ್ತೆ. ಆದ್ರೆ ಇದರ ಅವಶೇಷಗಳು ಆ ಜಾಗದಲ್ಲಿ ಕಂಡು ಬರುವ ಸಾಧ್ಯತೆ ಅಂತೂ ಇರುತ್ತೆ. ಈಜಿಪ್ಟ್ ನ ಪಿರಮಿಡ್ಸ್ ಗಳು ಮನುಷ್ಯ ಜಾತಿ ನಾಶವಾದ 10,000 ವರ್ಷಗಳ ನಂತರ ಕೂಡ ಇರುತ್ತೆ. ಆದ್ರೆ ಮರಳಿನಲ್ಲಿ ಮುಳುಗೋಗಿರುತ್ತೆ. ಅಮೆರಿಕದಲ್ಲಿರುವ ಹೂಹಾರ್ ಡ್ಯಾಮ್ ಅನ್ನ ತುಂಬಾನೇ ಬಲವಾಗಿ ಇರೋ ತರ ಕಟ್ಟಿದ್ದಾರೆ. ಕೆಲವು ವರ್ಷಗಳ ನಂತರ ಅದು ಕೊಲ್ಯಾಪ್ಸ್ ಆದ್ರೂ ಕೂಡ ಅದರ ಅವಶೇಷಗಳು ಅಲ್ಲಿ ಕಂಡು ಬರ್ತವೆ. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿರುವ ರಶ್ಮೋರ್ ಮೌಂಟೇನ್ ಮೇಲೆ ನಿರ್ಮಿಸಿರುವ US ಪ್ರೆಸಿಡೆಂಟ್ಸ್ ನ 4 ಕಲ್ಲಿನ ಶಿಲ್ಪಗಳು 10,000 ವರ್ಷಗಳಲ್ಲ, ಲಕ್ಷ ವರ್ಷಗಳಾದ್ರೂ ಹಾಗೆ ಇರ್ತವೆ. ಅದೇ ರೀತಿ ಭಾರತದಲ್ಲಿ ಕಟ್ಟಿರುವ ಕೆಲವು ಪುರಾತನವಾದ ದೇವಾಲಯಗಳ ಅವಶೇಷಗಳು ಕೂಡ ಕಂಡು ಬರ್ತವೆ. ನಾವು ಬಳಸ್ತಾ ಇರುವ ಪ್ಲಾಸ್ಟಿಕ್ ವಸ್ತುಗಳು ಕೆಲವು 1000 ವರ್ಷಗಳ ಕಾಲ ಹಾಗೆ ಇರ್ತವೆ. ಪ್ಲಾಸ್ಟಿಕ್ ನಲ್ಲಿರುವ ಕೆಮಿಕಲ್ಸ್ ನಿಂದ ಅವು ಬೇಗ ಡಿಕಂಪೋಸ್ ಆಗೋದಿಲ್ಲ. ಬ್ಯಾಕ್ಟೀರಿಯಾಸ್ ಕೂಡ ಕೆಲವು ತರಹದ ಪ್ಲಾಸ್ಟಿಕ್ ನ ವಸ್ತುಗಳನ್ನ ಡೈಜೆಸ್ಟ್ ಮಾಡಿಕೊಳ್ಳಕ್ಕೆ ಆಗೋದಿಲ್ಲ. ಜೊತೆಗೆ ನ್ಯಾಚುರಲ್ ಆಗಿ ಕೂಡ ಅವು ಡಿಕಂಪೋಸ್ ಆಗೋದಿಲ್ಲ. ಇನ್ನು ಮನುಷ್ಯರ ವಿಷಯಕ್ಕೆ ಬಂದ್ರೆ ಮನುಷ್ಯರ ಮೂಳೆಗಳು ಮತ್ತು ಅಸ್ಥಿ ಪಂಜರಗಳು ಭೂಮಿಯ ಒಳಗಡೆ ಸಮಾಧಿಯಾಗಿರುತ್ತೆ. ಅವು ಕೆಲವು 1000 ವರ್ಷಗಳಿಂದ ಲಕ್ಷ ವರ್ಷಗಳ ಕಾಲ ಇರ್ತವೆ. ನಾವು ಅಂತರಿಕ್ಷಕ್ಕೆ ಕಳುಹಿಸಿರುವ ರೇಡಿಯೋ ಸಿಗ್ನಲ್ಸ್ ಸಾವಿರಾರು ಇಲ್ಲ ಲಕ್ಷಾಂತರ ವರ್ಷಗಳ ನಂತರ ಇತರೆ ಸೋಲಾರ್ ಸಿಸ್ಟಮ್ ಅನ್ನ ಸೇರಿಕೊಳ್ತವೆ. ಅದೇ ರೀತಿಯಲ್ಲಿ ನಾವು ಅಂತರಿಕ್ಷಕ್ಕೆ ಕಳುಹಿಸಿರುವ ವೋಯೇಜರ್ ನಂತಹ ಸ್ಪೇಸ್ ಕ್ರಾಫ್ಟ್ ಕೂಡ ಯಾವುದೇ ಅಂತರಿಕ್ಷದ ವಸ್ತು ಡಿಕ್ಕಿ ಹೊಡಿಲಿಲ್ಲ ಅಂದ್ರೆ ಲಕ್ಷಾಂತರ ವರ್ಷಗಳ ಕಾಲ ಈ ಅಂತರಿಕ್ಷದಲ್ಲಿ ಪ್ರಯಾಣಿಸಿ ಇತರೆ ಸೋಲಾರ್ ಸಿಸ್ಟಮ್ ಅನ್ನ ಸೇರಿಕೊಳ್ಳುತ್ತೆ. ಒಂದು ವೇಳೆ ನಮ್ಮಂತಹ ಯಾವುದಾದ್ರೂ ಬುದ್ಧಿವಂತ ನಾಗರಿಕತೆಯ ಕೈಗೆ ಸಿಕ್ಕರೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಮನುಷ್ಯರು ಇದ್ರು ಅಂತ ಅವ್ರಿಗೆ ತಿಳಿಯುತ್ತೆ. ನಂತರ ಭೂಮಿಯಲ್ಲಿ ಬರುವ ಕೆಲವು ಬದಲಾವಣೆಗಳಿಂದ ಭೂಮಿಯ ಮೇಲಿನ ವಾತಾವರಣ ಕೂಡ ಬದಲಾಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಭೂಮಿಯ ಮೇಲೆ ಮನುಷ್ಯರು ಇಲ್ಲ ಅಂದ್ರೆ ಭೂಮಿಗೆ ಏನು ನಷ್ಟ ಇಲ್ಲ. ನಮ್ಮ ಸೌರಮಂಡಲದಲ್ಲಿ ಭೂಮಿ ಇಲ್ಲ ಅಂದ್ರೆ ಸೌರಮಂಡಲಕ್ಕೂ ಕೂಡ ಏನು ಆಗೋದಿಲ್ಲ. ಸೌರಮಂಡಲ ಇಲ್ಲ ಅಂದ್ರೆ ನಮ್ಮ ಬ್ರಹ್ಮಾಂಡಕ್ಕೂ ಏನು ಆಗೋದಿಲ್ಲ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಮನುಷ್ಯ ಅನ್ನೋ ಒಂದು ಧೂಳಿನ ಕಣಕ್ಕೆ ಕೂಡ ಸಮ ಅಲ್ಲ. ಫೈನಲಿ ಒಂದು ಮಾತನ್ನ ಹೇಳ್ತೀನಿ, ಮನುಷ್ಯನಿಗೆ ಭೂಮಿಯ ಅವಶ್ಯಕತೆ ಇದೆ, ಭೂಮಿಗೆ ಮನುಷ್ಯನ ಅವಶ್ಯಕತೆ ಅಂತೂ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.